ಬಿಜೆಪಿ ಶಾಸಕರ ಮೇಲಾದ ಮೊಟ್ಟೆ ದಾಳಿ ಕಮಲ ಪಡೆಯನ್ನ ಕೆರಳಿಸಿದೆ. ಇವತ್ತು ಕೂಡ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿತು. ಇತ್ತ ಕಾಂಗ್ರೆಸ್ ಬಿಜೆಪಿ ನಾಯಕರು ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿ ದೂರು ನೀಡಿದೆ. ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಇಡೀ ದೇಶಕ್ಕೆ ವ್ಯಾಪಿಸಿದೆ. ಪ್ರಧಾನಿ ಮೋದಿ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದ್ದ ಕಾಂಗ್ರೆಸ್ ನಡೆಯನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಬಿಜೆಪಿ ಕೌಂಟರ್ ಪ್ರತಿಭಟನೆಗಿಳಿದಾಗ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಹೊಡೆಯಲಾಗಿತ್ತು. ಇದೇ ಏಟು ಈಗ ಬಿಜೆಪಿಯನ್ನ ಕೆರಳಿಸಿದೆ. ಇವತ್ತು ಕೂಡ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಪ್ರತಿಭಟನೆಯ ಕಹಳೆ ಊದಿತು. ಶಾಸಕ ಬಿಪಿ ಹರೀಶ್ ಅವರ ಸ್ವಕ್ಷೇತ್ರ ದಾವಣಗೆರೆಯ ಹರಿಹರದಲ್ಲಿ ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇತ್ತ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಬಿಜೆಪಿ ಕಾರ್ಯಕರ್ತರು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದರು. ರಾಮನಗರದ ಐಜೂರು ವೃತ್ತ, ದೇವನಹಳ್ಳಿಯ ಡಿಸಿ ಕಚೇರಿ, ಚಾಮರಾಜನಗರ, ಮೈಸೂರು, ಬೀದರ್, ಯಾದಗಿರಿಯ ಸುಭಾಸ್ ವೃತ್ತ, ಕಲಬುರಗಿ, ಯಾದಗಿರಿ ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬೀದಿ ಕಾಳಗದ ಜೊತೆಗೆ ನಾಯಕರ ವಾಕ್ಸಮರವು ತಾರಕಕ್ಕೇರಿದೆ. ಕಾಂಗ್ರೆಸ್ ನಾಯಕರು ಮೊಟ್ಟೆ ಎಸೆದಿದ್ದಾರೆ ಅಂತ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ರೆ, ಮೊಟ್ಟೆ ಎಸೆಯೋದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲಿಯ ಕಾರ್ಯಕರ್ತರು ಮೊಟ್ಟೆ ತೂರಿದ್ರು, ಹೊಡೆದ್ರು, ಮೊಟ್ಟೆಗಳಲ್ಲಿ ಹೊಡೆದ್ರು, ಲಾಠಿಗಳಲ್ಲಿ ಹೊಡೆದ್ರು, ಇಷ್ಟೆಲ್ಲ ಮಾಡಿದ್ರು ಪೊಲೀಸ್ನವರು ಅವ್ರನ್ನ ಮುಟ್ಲಿಲ್ಲ. ಆ ಕಾರ್ಯಕರ್ತರನ್ನು ಒಬ್ಬರನ್ನೂ ವಶಕ್ಕೆ ಪಡೀಲಿಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಯಾವುದೋ ದಾರಿ ತಪ್ಪಿ ಅವ್ರ ಡ್ರೈವರ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ, ಮಾಹಿತಿಯ ಕೊರತೆ ಇರೋದ್ರಿಂದ. ಆದ್ರೆ ನಮ್ಮವರು ಯಾರು ಹಾಗೆ ಮಾಡಬಾರ್ದಾಗಿತ್ತು. ಈಗಾಗಲೇ 9 ಜನಕ್ಕೆ ನಾವು ಬಂಧಿಸಿ ಕೇಸ್ ಕೂಡ ಮಾಡಿದ್ದೇವೆ. ಇನ್ನು ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಬಳಿ ಹರೀಶ್ಗೆ ಮೊಟ್ಟೆಯಿಟ್ಟು ಬಿದ್ದಿದ್ದಕ್ಕೆ ಬಿಜೆಪಿ ನಾಯಕರು ದೂರು ನೀಡಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಕಚೇರಿಯಲ್ಲಿ ಮೊಟ್ಟೆ, ಲಾಂಗ್ ಮಚ್ಚುಗಳಿವೆ ಅಂತ ಆರೋಪಿಸಿದ್ರು. ಈ ಬಗ್ಗೆ ಕಾಂಗ್ರೆಸ್ ದೂರು ನೀಡಿದೆ. ಅಲ್ಲಿ ಇವ ಕಳ್ಳೆಕಾಯಿ ಮತ್ತೆ ಬ್ಲಾಕ್ ಟಿಕೆಟ್ ಮಾಡ್ತಿದ್ದ ವ್ಯಕ್ತಿನ ಕರ್ಕೊಂಬಂದು ವಿರೋಧ ಪಕ್ಷ ಬಿಟ್ರೆ, ದಿನ ಬೆಳಗ್ಗೆ ಎದ್ರೆ ಬರೀ ಸುಳ್ಳು ಹೇಳುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಶೋಕನ್ಗೆ ಸುಳ್ಳು ಅಶಾಂತಿ ಸೃಷ್ಟಿ ಮಾಡುವಂಥದಕ್ಕೆ ಗುಲ್ಲೆಬ್ಸುವಂಥ ಕೆಲಸವನ್ನು ಬಿಜೆಪಿಯವರು ಏನು ಮಾಡ್ತಾವ್ರೆ, ಅದಕ್ಕೆ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬಂದು ಡಿಜಿಪಿ ಕಚೇರಿ ಮುಂದೆ ನಾವು ಸ್ಟ್ರೈಕ್ ಮಾಡಬೇಕಾಗ್ತದೆ. ಇನ್ನು ಶಿವಮೊಗ್ಗದಲ್ಲಿ ನಿನ್ನೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕಚೇರಿಗೆ ನುಗ್ಗ ಯತ್ನ ಆಗಿತ್ತು. ಎರಡೂ ಪಕ್ಷದ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಆರ್ಟಿಒ ವೃತ್ತದಲ್ಲಿ ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲಿ ನೀಟ್ ಅಕ್ರಮ ಖಂಡಿಸಿ ಕಾಂಗ್ರೆಸ್ ಬೀದಿ ಹಿಡಿದು ಹೋರಾಟ ನಡೆಸಿದೆ. ಬ್ಯೂರೋ ರಿಪೋರ್ಟ್, TV9.